ಎಲ್ರಿಗೂ ನಮಸ್ಕಾರ. ಹಿಂದಿನ ಕ್ಲಾಸ್ನಲ್ಲಿ 2025-26ರ ದ್ವಿತೀಯ PUC ಅರ್ಥಶಾಸ್ತ್ರ ವಿಷಯದ ನೀಲನಕ್ಷೆಯನ್ನು 2 ಅಧ್ಯಾಯಗಳ ವಿವರಣೆಯನ್ನು ನೀಡಿದ್ದೇನೆ. ಇವಾಗ ಅದರ ಮುಂದುವರೆದ ಭಾಗವನ್ನು ನೋಡೋಣ ಬನ್ನಿ. ಅಧ್ಯಾಯ 2 ಅನುಭೋಗಿಯ ವರ್ತನೆಯ ಸಿದ್ಧಾಂತ, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಈ ಒಂದು ಅಧ್ಯಾಯದಲ್ಲಿ 1 ಮತ್ತು 2 ಅಂಕಗಳ ಎಲ್ಲ ಪ್ರಶ್ನೆಗಳ ಕಲಿಕೆಯ ಜೊತೆಗೆ 4, 6 ಮತ್ತು 5 ಅಂಕಗಳ ಕಲಿಕೆಗೆ ಸುಲಭವಾಗ್ತಕ್ಕಂಥ ಕೆಲವೊಂದು ಪರಿಕಲ್ಪನೆಗಳನ್ನು ಗಮನಿಸೋಣ. ಈ ಒಂದು ಅಧ್ಯಾಯದಲ್ಲಿ ಪ್ರಮುಖವಾಗಿ ಇಷ್ಟು ಪರಿಕಲ್ಪನೆಗಳನ್ನು ವಿದ್ಯಾರ್ಥಿಗಳು ಅಧ್ಯಯನ ಮಾಡಿದರೆ 4, 6 ಮತ್ತು 5 ಅಂಕದ ಪ್ರಶ್ನೆಗಳನ್ನು ಉತ್ತರಿಸಬಹುದು. ಒಂದನೇದು ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಕೇಳ್ತಾರೆ. ಭಾಳ ಸರಳವಾದಂಥ ಒಂದು ಕಾನ್ಸೆಪ್ಟ್ ಇದು. ಎರಡನೇದು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ. ಇದ್ರ ಬಗ್ಗೆನೂ ಕೂಡ ಪ್ರಶ್ನೆ ಬರ್ತದೆ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದೊಂದಿಗೆ ವಿವರಿಸಿರಿ ಅಂತ ಪ್ರಶ್ನೆ ಕೇಳ್ತಾರೆ. 6 ಅಂಕಗಳಿಗೆ. ಭಾಳ ಸರಳವಾದಂಥ ಒಂದು ಪ್ರಶ್ನೆ ಇದು. ಆನಂತರ ಔದಾಸೀನ್ಯ ನಕ್ಷೆ. ಈ ಔದಾಸೀನ್ಯ ನಕ್ಷೆ 4 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ. ಭಾಳ ಸರಳವಾದಂಥ ಒಂದು ಪ್ರಶ್ನೆ ಇದು. ಇನ್ನು ಸುಲಭವಾದಂಥ ಕಾನ್ಸೆಪ್ಟ್ ಯಾವುದು ಅಂದರೆ ಔದಾಸೀನ್ಯ ವಕ್ರರೇಖೆಗಳ ಲಕ್ಷಣಗಳು. 6 ಅಂಕಗಳಿಗೆ ಬರ್ತಕ್ಕಂಥ ಒಂದು ಪ್ರಶ್ನೆ ಇದು. ಅನಂತರ ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕುಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಕೇಳ್ತಾರೆ. ಇದು 4 ಅಂಕದ ಪ್ರಶ್ನೆ. ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಕೇಳ್ತಾರೆ. ಅದು ಕೂಡ 4 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ. ಅನಂತರ ಇನ್ನೂ ಸುಲಭವಾದಂಥ ಕಾನ್ಸೆಪ್ಟ್ಸ್ ಯಾವುವು ಅಂತಂದರೆ ಅನುಭೋಗಿಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ ಅಂತ 6 ಅಂಕಗಳಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆಮೇಲೆ ಮಾರುಕಟ್ಟೆ ಬೇಡಿಕೆ ರೇಖೆಯನ್ನು ರೇಖಾಚಿತ್ರಗಳೊಂದಿಗೆ ವಿವರಿಸಿರಿ ಅಂತಲೂ ಕೂಡ 6 ಅಂಕಗಳಿಗೆ ಬರ್ತಕ್ಕಂಥ ಪ್ರಶ್ನೆ. ಆಮೇಲೆ ಮಾರುಕಟ್ಟೆ ಬೇಡಿಕೆಯ ಲೆಕ್ಕಾಚಾರ. ಇದು 4 ಅಂಕಕ್ಕೆ ಇರ್ತಕ್ಕಂಥ ಒಂದು ಪ್ರಶ್ನೆ. ಈಗ ಹೊಸದಾಗಿ ಆ್ಯಡ್ ಮಾಡಿರ್ತಕ್ಕಂಥ ಒಂದು ಪ್ರಶ್ನೆ, ಮಾರುಕಟ್ಟೆ ಬೇಡಿಕೆಯ ಲೆಕ್ಕಾಚಾರ. ಅನಂತರ ಪ್ರಾಜೆಕ್ಟ್ ಓರಿಯೆಂಟೆಡ್ ಪ್ರಶ್ನೆ, ಬಜೆಟ್ ರೇಖೆ ಮೇಲಿನ ಕಾರ್ಯಭಾರ ಆಧಾರಿತ ಪ್ರಶ್ನೆ ಇರ್ತದೆ ಈ ಒಂದು ಅಧ್ಯಾಯದಲ್ಲಿ. ಇಷ್ಟು 10 ಕಾನ್ಸೆಪ್ಟ್ಸ್ಗಳನ್ನು ವಿದ್ಯಾರ್ಥಿಗಳು ತಾವು ಅಧ್ಯಯನ ಮಾಡಿದರೆ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಬೋದು. ಏಕೆಂದರೆ ಸುಮಾರು 20 ಅಂಕಗಳಿಗೆ ಈ ಒಂದು ಅಧ್ಯಾಯ ಇರೋದರಿಂದ ಇಲ್ಲಿಂದ ಜಾಸ್ತಿ ಪ್ರಶ್ನೆಗಳು ಬರುವ ಚಾನ್ಸಸ್ ಇರ್ತದೆ. ಹಾಗಾಗಿ 10 ಕಾನ್ಸೆಪ್ಟ್ಸ್ಗಳನ್ನು ತಾವು ಅಭ್ಯಾಸಿಸಬೇಕು. ಈಗ ಮುಂದಿನ ಒಂದು ಅಧ್ಯಾಯವನ್ನು ನೋಡೋಣ. ಅಧ್ಯಾಯ 3 ಉತ್ಪಾದನೆ ಮತ್ತು ವೆಚ್ಚಗಳು, ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತ ಬರ್ತದೆ. ಈ ಒಂದು ಅಧ್ಯಾಯದಲ್ಲಿ 1 ಅಂಕಕ್ಕೆ 2 ಪ್ರಶ್ನೆಗಳನ್ನು ಕೇಳ್ತಾರೆ. 2 ಅಂಕದ ಪ್ರಶ್ನೆಗಳು 1 ಬರ್ತದೆ. 4 ಅಂಕದ ಪ್ರಶ್ನೆಗಳು ಯಾವುದು ಈ ಅಧ್ಯಾಯದಿಂದ ಬರೋದಿಲ್ಲ. ಆಮೇಲೆ 6 ಅಂಕದ ಪ್ರಶ್ನೆ ಸುಮಾರು 1 ಪ್ರಶ್ನೆ ಈ ಚಾಪ್ಟರಿಂದ ಬರ್ತದೆ. 5 ಅಂಕದ ಪ್ರಶ್ನೆಗಳು ನೆನ್ಪಿಟ್ಕೊಳ್ಳಿ, ಈ ಒಂದು ಅಧ್ಯಾಯದಿಂದ ಪ್ರಾಜೆಕ್ಟ್ ಓರಿಯೆಂಟೆಡ್ ಪ್ರಶ್ನೆ ಕೇಳೋದಿಲ್ಲ. ಸರಿಸುಮಾರಾಗಿ ಈ ಅಧ್ಯಾಯದಿಂದ 10 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. 10 ಅಂಕಗಳು ಈ ಚಾಪ್ಟರಿಂದ ಬರ್ತದೆ. ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಹೆಚ್ಚಿನ ಅಂಕಗಳನ್ನು ಇದರಿಂದ ಪಡ್ಕೋಬೋದು. ಹಾಗಾದರೆ ಈ ಒಂದು ಅಧ್ಯಾಯದಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಸ್ಗಳನ್ನು ನಾವು ಅಧ್ಯಯನ ಮಾಡಬೇಕು ಅಂತ ನೋಡೋಣ. ವಿದ್ಯಾರ್ಥಿಗಳು 1 ಮತ್ತು 2 ಅಂಕದ ಎಲ್ಲ ಪ್ರಶ್ನೆಗಳನ್ನು ಅಧ್ಯಯನ ಮಾಡಲೇಬೇಕು. ಯಾಕಂತಂದರೆ ಅದು ಯಾವುದು ಬರ್ತದೆ ಅಂತ ಕನ್ಫರ್ಮ್ ಇರೋದಿಲ್ಲ. ಹಾಗಾಗಿ 1 ಮತ್ತು 2 ಅಂಕದ ಎಲ್ಲ ಪ್ರಶ್ನೆಗಳನ್ನು ಕಂಪಲ್ಸರಿಯಾಗಿ ಎಲ್ಲ ಅಧ್ಯಾಯದಿಂದ
ಅಧ್ಯಯನ ಮಾಡಲೇಬೇಕು. ಈ ಒಂದು ಅಧ್ಯಾಯದಲ್ಲಿ 4 ಅಂಕದ ಮತ್ತು 5 ಅಂಕದ ಪ್ರಶ್ನೆಗಳು ಬಾರದ ಕಾರಣದಿಂದ 6 ಅಂಕದ ಪ್ರಶ್ನೆಗಳಿಗೆ ಸುಲಭವಾದಂಥ ಪರಿಕಲ್ಪನೆಗಳು ಯಾವುವು ಅಂತಂದರೆ ಬದಲಾಗುವ ಪರಿಮಾಣಗಳ ನಿಯಮ ಅಂತ ಇದೆ. ಈ ಒಂದು ಕಾನ್ಸೆಪ್ಟ್ಸ್ ಭಾಳ ಸರಳವಾದಂಥ ಒಂದು ಕಾನ್ಸೆಪ್ಟು. ಆನಂತರ ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ರೇಖೆಗಳ ಆಕಾರಗಳನ್ನು ರೇಖಾಚಿತ್ರಗಳೊಂದಿಗೆ ವಿವರಿಸಿರಿ ಅಂತ ಕೇಳ್ತಾರೆ. ಸೊ ಈ ಕಾನ್ಸೆಪ್ಟ್ ಕೂಡ ಭಾಳ ಸರಳವಾದಂಥ ಕಾನ್ಸೆಪ್ಟು. ರೇಖಾಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸುಲಭವಾಗಿ ಒಂದು ಪ್ರಶ್ನೆಗೆ ಉತ್ತರವನ್ನು ವಿದ್ಯಾರ್ಥಿಗಳು ಬರೆಯಬಹುದು. ಅದಾದ ನಂತರ ಇನ್ನೂ ಸರಳವಾದಂಥ ಕಾನ್ಸೆಪ್ಟ್ ಯಾವುದು ಅಂತಂದರೆ ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳ್ತಾರೆ. ಇದು 6 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ. ಬಹಳಷ್ಟು ಸಾರಿ ಈ ಒಂದು ಪ್ರಶ್ನೆ ಕೇಳಿರ್ತಕ್ಕಂಥದ್ದಿದೆ ಪ್ರಶ್ನೆ ಪತ್ರಿಕೆಯಲ್ಲಿ. ವಿದ್ಯಾರ್ಥಿಗಳು ಈ 3 ಕಾನ್ಸೆಪ್ಟ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಇದರಲ್ಲಿ ಒಂದು ಪ್ರಶ್ನೆ ಬರುವ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ಹಾಗಾದರೆ ಇವಾಗ ನೆಕ್ಸ್ಟ್ ಮುಂದಿನ ಅಧ್ಯಾಯವನ್ನು ನೋಡೋಣ. ಮುಂದಿನ ಅಧ್ಯಾಯ 4ನೇ ಅಧ್ಯಾಯ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ, ದ ಥಿಯರಿ ಆಫ್ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ. ಈ ಒಂದು ಅಧ್ಯಾಯ 11 ಅಂಕಗಳಿಗೆ ಪ್ರಶ್ನೆಗಳನ್ನು ಈ ಒಂದು ಅಧ್ಯಾಯದಿಂದ ಕೇಳ್ತಾರೆ. 11 ಅಂಕಗಳಿಗೆ ಇರ್ತಕ್ಕಂಥದ್ದು. 1 ಅಂಕದ ಪ್ರಶ್ನೆಗಳು 3 ಪ್ರಶ್ನೆಗಳನ್ನು ಈ ಒಂದು ಅಧ್ಯಾಯದಿಂದ ಕೇಳ್ತಾರೆ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ 2 ಪ್ರಶ್ನೆಗಳು ಬರ್ತದೆ. 4 ಅಂಕದ ಪ್ರಶ್ನೆ ಈ ಒಂದು ಅಧ್ಯಾಯದಿಂದ 1 ಮಾತ್ರ ಬರ್ತದೆ. 6 ಮತ್ತು 5 ಅಂಕದ ಪ್ರಶ್ನೆಗಳು ಈ ಒಂದು ಅಧ್ಯಾಯದಿಂದ ಬ್ಲೂ ಪ್ರಿಂಟ್ ಪ್ರಕಾರ ಕೇಳ್ತಾ ಇಲ್ಲ. ಹಾಗಾಗಿ 4 ಅಂಕದ ಪ್ರಶ್ನೆ ಈ ಒಂದು ಅಧ್ಯಾಯದಿಂದ ಬರ್ತದೆ. ಹಾಗಾದರೆ ಭಾಳ ಸರಳವಾದಂಥ ಕಾನ್ಸೆಪ್ಟ್ಸ್ ಯಾವುಗಳನ್ನು ಅಧ್ಯಯನ ಮಾಡಬೇಕು ನಾವು ಅಂತಂದರೆ 1 ಮತ್ತು 2 ಅಂಕದ ಎಲ್ಲ ಪ್ರಶ್ನೆಗಳನ್ನು ಕಂಪಲ್ಸರಿಯಾಗಿ ಅಧ್ಯಯನ ಮಾಡಲೇಬೇಕು. ಅದರ ಜೊತೆಗೆ 4 ಅಂಕದ ಪ್ರಶ್ನೆಗಳು ಯಾವುವು ಸುಲಭವಾಗಿ ನಾವು ಅಧ್ಯಯನ ಮಾಡೋದಕ್ಕೆ ಅಂತಂದರೆ ಪರಿಪೂರ್ಣ ಪೈಪೋಟಿಯ ಲಕ್ಷಣಗಳು ಬರ್ತದೆ. ಆ ಲಕ್ಷಣಗಳನ್ನು ನಾವು ಅಧ್ಯಯನ ಮಾಡಿದ್ರೆ 4 ಅಂಕಗಳನ್ನು ಪಡ್ಕೊಳ್ಬೋದು. ಅನಂತರ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಲಾಭ ಗರಿಷ್ಠಗೊಳಿಸುವಿಕೆ ಷರತ್ತುಗಳು ಅಂತ ಕೇಳ್ತಾರೆ. ಅದರಲ್ಲಿ ಇವಾಗ 3 ಷರತ್ತುಗಳಿರ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಆ 3ನೇ ಷರತ್ತನ್ನು ಇವಾಗ ಹೊಸದಾಗಿ ಆ್ಯಡ್ ಮಾಡಿರೋದ್ರಿಂದ ಒಂದು ಪ್ರಶ್ನೆ 4 ಅಂಕಕ್ಕೆ ಬರ್ತಕ್ಕಂಥ ಒಂದು ಚಾನ್ಸಸ್ ಇದೆ. ತದನಂತರ 3ನೇ ಕಾನ್ಸೆಪ್ಟ್ ಯಾವುದಪ್ಪ ಭಾಳ ಈಸಿ ನಾವು ಅಧ್ಯಯನ ಮಾಡೋದಕ್ಕೆ ಅಂತಂದರೆ ಸ್ಥಗಿತತೆಯ ಬಿಂದು, ಸಾಮಾನ್ಯ ಲಾಭ ಮತ್ತು ಸಮಸ್ಥಿತಿ ಬಿಂದುಗಳು ಕುರಿತು ಬರೆಯಿರಿ ಅಂತ ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಆಮೇಲೆ ಇನ್ನು ಕೊನೆಯದು ಯಾವುದು ಕಾನ್ಸೆಪ್ಟ್ ಸರಳವಾದದ್ದು ಅಂತಂದರೆ ಉದ್ಯಮ ಘಟಕದ ಪೂರೈಕೆ ರೇಖೆಯ ನಿರ್ಧಾರಕಗಳನ್ನು ಕುರಿತು ಬರೆಯಿರಿ ಅಂತಲೂ ಕೂಡ ಕೇಳ್ತಾರೆ. ಇದನ್ನು ಕೂಡ ಭಾಳ ಸರಳವಾದ ಕಾನ್ಸೆಪ್ಟ್ ಈ ಒಂದು ಅಧ್ಯಾಯದಲ್ಲಿ. ಸೊ ಇಷ್ಟು ಅಧ್ಯಾಯ ಮಾಡಿದ್ರೆ ವಿದ್ಯಾರ್ಥಿಗಳು ಅಂಕಗಳನ್ನು ಉತ್ತಮವಾಗಿ ಪಡ್ಕೊಳ್ಬೋದು. ಇನ್ನು ಮುಂದಿನ ಒಂದು ಅಧ್ಯಾಯಕ್ಕೆ ಹೋಗೋಣ. ಮೈಕ್ರೋ ಎಕನಾಮಿಕ್ಸ್ನಲ್ಲಿ ಬರ್ತಕ್ಕಂಥ ಕೊನೆಯ ಅಧ್ಯಾಯ, ಸೆಕೆಂಡ್ PUCಗೆ ನಿಗದಿಪಡಿಸಿರ್ತಕ್ಕಂಥ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿನ ಕೊನೆಯ ಅಧ್ಯಾಯ ಇದು. ಮಾರುಕಟ್ಟೆ ಸಮತೋಲನ, ಮಾರ್ಕೆಟ್ ಇಕ್ವಿಲಿಬ್ರಿಯಮ್. ಸೊ ಈ ಒಂದು ಅಧ್ಯಾಯದಿಂದ 10 ಅಂಕಗಳಿಗೆ ಪ್ರಶ್ನೆಗಳು ಬರ್ತದೆ. ಈ ಒಂದು ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆಗಳು ಸುಮಾರು 1 ಪ್ರಶ್ನೆ ಕೇಳ್ತಾರೆ. 2 ಅಂಕದ ಪ್ರಶ್ನೆಗಳು ಯಾವುದೂ ಇರೋದಿಲ್ಲ. 4 ಅಂಕದ ಪ್ರಶ್ನೆಗಳು ಸುಮಾರು 1 ಪ್ರಶ್ನೆ ಇದೆ. 6 ಅಂಕದ ಪ್ರಶ್ನೆ ಯಾವುದೇ ಇರೋದಿಲ್ಲ. ಆದರೆ ಯೋಜನಾ ಆಧಾರಿತ ಪ್ರಶ್ನೆ ನೀಲನಕ್ಷೆ ಪ್ರಕಾರ 1 ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಾಗಾದರೆ ಈಸಿ ಕಾನ್ಸೆಪ್ಟ್ಸ್ಗಳನ್ನು ನಾವು ಒಂದೊಂದಾಗಿ ಈ ಅಧ್ಯಾಯದಲ್ಲಿ ಯಾವುವಿದಾವೆ ಅಂತ ನೋಡೋಣ. ಇಲ್ಲಿ 1 ಅಂಕದ ಎಲ್ಲ ಪ್ರಶ್ನೆಗಳನ್ನು ಅಧ್ಯಯನ ಮಾಡಬೇಕು. ಯಾಕಂದರೆ 2 ಅಂಕದ ಪ್ರಶ್ನೆ ಇಲ್ಲಿ ಕೇಳ್ತಾ ಇಲ್ಲ.
ಜೊತೆಗೆ 4 ಮತ್ತು 5 ಅಂಕದ ಪ್ರಶ್ನೆಗಳು. ಇಲ್ಲಿ ಕಲಿಕೆಗೆ ಸುಲಭವಾಗಿರ್ತಕ್ಕಂಥ ಕಾನ್ಸೆಪ್ಟ್ಸ್ ಯಾವುವು, ಪರಿಕಲ್ಪನೆಗಳು ಯಾವುವು ಅಂತ ನೋಡೋಣಂತ. ಕೂಲಿಯ ನಿರ್ಧಾರ, ಇದು ಬಹಳ ಸರಳವಾದಂಥ ಒಂದು ಕಾನ್ಸೆಪ್ಟ್. ಈ ಒಂದು ಅಧ್ಯಾಯದಲ್ಲಿ ಕೂಲಿ ಹೇಗೆ ನಿರ್ಧಾರ ಆಗ್ತದೆ ಅಂತ ನಾವು ಅಲ್ಲಿ ಬರೀಬೇಕು. ಆಮೇಲೆ ಸಮತೋಲನದ ಮೇಲೆ ಬೇಡಿಕೆ ಮತ್ತು ಪೂರೈಕೆಯಲ್ಲಿನ ಏಕಕಾಲದ ಪಲ್ಲಟವಾದ ಪರಿಣಾಮ ತೋರಿಸ್ತಕ್ಕಂಥ ಒಂದು ಕೋಷ್ಟಕವನ್ನು ಬರೆಯಿರಿ ಅಂತ ಕೇಳ್ತಾರೆ. ಅದು ಬಹಳ ಸರಳವಾದಂಥ ಒಂದು ಕಾನ್ಸೆಪ್ಟ್ ಈ ಒಂದು ಅಧ್ಯಾಯದಿಂದ ಕೇಳ್ತಾರೆ. ಆಮೇಲೆ ಮಾರುಕಟ್ಟೆ ಸಮತೋಲನದ ಮೇಲೆ ಉದ್ಯಮ ಘಟಕಗಳ ಮುಕ್ತ ಆಗಮನ ಮತ್ತು ನಿರ್ಗಮನದಿಂದ ಏನು ಪರಿಣಾಮ ಬೀರ್ತದೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಅದನ್ನು ಕೂಡ ಒಂದು ಸರಳವಾದಂಥ ಕಾನ್ಸೆಪ್ಟ್. ಆಮೇಲೆ ಇನ್ನೂ ಬಹಳ ಸರಳವಾದಂಥ ಕಾನ್ಸೆಪ್ಟ್ಸು ಈ ಅಧ್ಯಾಯದಲ್ಲಿ ಯಾವ ಬರ್ತದೆ ಅಂತಂದರೆ ಬೆಲೆ ಮಿತಿ ಮತ್ತು ಬೆಲೆ ಅಂತಸ್ತು. ಭಾಳ ಸರಳವಾದ ಕಾನ್ಸೆಪ್ಟ್ ಇವುಗಳನ್ನು ಅಧ್ಯಯನ ಮಾಡಿದ್ರೆ ವಿದ್ಯಾರ್ಥಿಗಳು ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬಹುದು. ಇಷ್ಟು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ 5 ಅಧ್ಯಾಯಗಳನ್ನು ನೋಡ್ತೀವಿ. ಇವಾಗ ಸೆಕೆಂಡ್ ಪಾರ್ಟ್ ಸಮಗ್ರ ಅರ್ಥಶಾಸ್ತ್ರಕ್ಕೆ ನಾವು ಹೋಗೋಣ. ಸಮಗ್ರ ಅರ್ಥಶಾಸ್ತ್ರ ಸುಮಾರು 6 ಅಧ್ಯಾಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಭಾಗ. ಅದರಲ್ಲಿ 1ನೇ ಅಧ್ಯಾಯ ಇರೋದು ಇಂಟ್ರಡಕ್ಷನ್ ಟು ಮ್ಯಾಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರಕ್ಕೆ ಒಂದು ಪರಿಚಯ. ಈ ಒಂದು ಅಧ್ಯಾಯದಲ್ಲಿ ಸುಮಾರು ನಮಗೆ 5 ಅಂಕಗಳು ಸಿಗ್ತವೆ. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಯಾವುದೇ ಪ್ರಶ್ನೆ ಇಲ್ಲ, 4 ಅಂಕದ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, 6 ಅಂಕ ಮತ್ತು 5 ಅಂಕದ ಯಾವುದೇ ಪ್ರಶ್ನೆ ಈ ಚಾಪ್ಟರಿಂದ ಬರೋದಿಲ್ಲ. ಕೇವಲ 2 ಪ್ರಶ್ನೆಗಳು ಬರ್ತವೆ, ಒಂದು 4 ಅಂಕಕ್ಕೆ, ಇನ್ನೊಂದು 1 ಅಂಕಕ್ಕೆ. ಹಾಗಾಗಿ 5 ಅಂಕಗಳನ್ನು ಸುಲಭವಾಗಿ ಈ ಒಂದು ಅಧ್ಯಾಯದಿಂದ ಪಡೆದುಕೊಳ್ಬೋದು ಮತ್ತು ಅತ್ಯಂತ ಸರಳವಾದಂಥ ಒಂದು ಅಧ್ಯಾಯ ಇದು. ಆದರೆ ಈ ಒಂದು ಅಧ್ಯಾಯದಲ್ಲಿ 4 ಅಂಕಕ್ಕೆ ಯಾವ ಒಂದು ಕಾನ್ಸೆಪ್ಟ್ಸ್ಗಳನ್ನು ನಾವು ಅಧ್ಯಯನ ಮಾಡಬೇಕು ಅಂದಾಗ 1 ಅಂಕದ ಎಲ್ಲ ಪ್ರಶ್ನೆಗಳನ್ನು ಈ ಒಂದು ಚಾಪ್ಟ್ರಲ್ಲಿ ಅಧ್ಯಯನ ಮಾಡಬೇಕು. ಜೊತೆಗೆ 4 ಅಂಕದ ಸಲುವಾಗಿ ಯಾವ ಸರಳವಾದಂಥ ಪ್ರಶ್ನೆಗಳು ಅಂದಾಗ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ಭಿನ್ನತೆಗಳು ಅಥವಾ ವ್ಯತ್ಯಾಸಗಳು ಅಂತಲೂ ಕೂಡ ಕರಿತೀವಿ. ಭಾಳ ಸರಳವಾದ ಒಂದು ಕಾನ್ಸೆಪ್ಟ್ ಇದು. ಆಮೇಲೆ ಸಮಗ್ರ ಅರ್ಥಶಾಸ್ತ್ರದ ಉಗಮ ಯಾವಾಗಾಯಿತು, ಉಗಮದ ಬಗ್ಗೆ ಒಂದಿಷ್ಟು ಬರೆದಿದ್ರೆ ನಮಗೆ 4 ಅಂಕಗಳು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ 3ನೇ ಕಾನ್ಸೆಪ್ಟ್ ಏನಪ್ಪ ಅಂದರೆ ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯವೈಖರಿ ಹೇಗಿರ್ತದೆ ಅಂತ, ಕಾರ್ಯವೈಖರಿ ಕುರಿತು ಬರೆಯಿರಿ ಅಂತಲೂ ಕೂಡ ಎಕ್ಸಾಮ್ನಲ್ಲಿ 4 ಅಂಕಕ್ಕೆ ಕೇಳ್ತಾರೆ. ಸೊ ಇದನ್ನು ಕೂಡ ಸರಳವಾದ ಒಂದು ಕಾನ್ಸೆಪ್ಟು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ವಿದ್ಯಾರ್ಥಿಗಳು ಇದನ್ನು ಬರೀಬಹುದು. ಇನ್ನು ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳೆರಡರಲ್ಲಿ ಸರ್ಕಾರ ಮತ್ತು ಕುಟುಂಬ ವಲಯಗಳ ಪಾತ್ರ ಅಂತ ಇದೆ. ಸೊ ಇದನ್ನು ಕೂಡ 4 ಅಂಕಕ್ಕೆ ಬರ್ತಕ್ಕಂಥ ಒಂದು ಪರಿಕಲ್ಪನೆ, ಒಂದು ಕಾನ್ಸೆಪ್ಟು. ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿದರೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ಅಂಕಗಳನ್ನು ಕೂಡ ಪಡ್ಕೊಳ್ಬೋದು. ಇನ್ನು ಸಮಗ್ರ ಅರ್ಥಶಾಸ್ತ್ರದಲ್ಲಿ 2ನೇ ಅಧ್ಯಾಯ ಯಾವುದಿದೆ ಅಂತಂದಾಗ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ ಇದೆ. ಈ ಒಂದು ಅಧ್ಯಾಯ 2ನೇ ದೊಡ್ಡ ಅಧ್ಯಾಯ ಅರ್ಥಶಾಸ್ತ್ರದಲ್ಲೇ. ಸೆಕೆಂಡ್ PUCಗೆ ನಿಗದಿಪಡಿಸಿರ್ತಕ್ಕಂಥ ಒಂದು ಅರ್ಥಶಾಸ್ತ್ರ ವಿಷಯದಲ್ಲಿ 2ನೇ ಅತಿ ದೊಡ್ಡ ಅಧ್ಯಾಯ. ಸುಮಾರು 17 ಅಂಕಗಳಿಗೆ ಬರ್ತದೆ. ಈ ಒಂದು ಅಧ್ಯಾಯದಲ್ಲಿ 1 ಅಂಕಕ್ಕೆ ಸುಮಾರು 2 ಪ್ರಶ್ನೆಗಳು, 2 ಅಂಕಕ್ಕೆ 2 ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು ಈ ಅಧ್ಯಾಯದಿಂದ ಬರೋದಿಲ್ಲ. 6 ಅಂಕಕ್ಕೆ 1 ಪ್ರಶ್ನೆ ಮತ್ತು 5 ಅಂಕಕ್ಕೆ 1 ಪ್ರಶ್ನೆಯನ್ನು ಈ ಅಧ್ಯಾಯದಿಂದ ಕೇಳ್ತಾರೆ. 4 ಅಂಕಕ್ಕೆ ಮಾತ್ರ ಈ ಚಾಪ್ಟರಿಂದ ಬರೋದಿಲ್ಲ. ಹಾಗಾದರೆ 1 ಮತ್ತು 2 ಅಧ್ಯಯನ ಮಾಡಿದ್ದೀವಿ. ಇನ್ನು 6 ಮತ್ತು 5 ಅಂಕದ್ದು ಯಾವುದು ಇಂಪಾರ್ಟೆಂಟು ಪರಿಕಲ್ಪನೆಗಳನ್ನು ನಾವು ಅಧ್ಯಯನ ಮಾಡಬೇಕಪ್ಪ ಅಂತಂದಾಗ ವಿದ್ಯಾರ್ಥಿಗಳು ಈ ಒಂದು ಕಾನ್ಸೆಪ್ಟ್ಸ್ಗಳನ್ನು, ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡಬೇಕು. ಯಾವುದಪ್ಪ ಅಂದರೆ 1ನೇದು ಸಮಗ್ರ ಆರ್ಥಿಕ ಅನನ್ಯತೆಗಳು.
ದ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಅಂತ ಇದೆ. ಈ ಒಂದು ಕಾನ್ಸೆಪ್ಟು ಭಾಳ ಸರಳವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ವಿದ್ಯಾರ್ಥಿಗಳು ಆ ಸಮಗ್ರ ಆರ್ಥಿಕ ಅನನ್ಯತೆಗಳು ಯಾವ್ಯಾವಿದ್ದಾವೆ ಅಂತ ಒಂದಿಷ್ಟು ಬರೆದ್ರೆ ತಾವು 6 ಅಂಕಗಳನ್ನು ಈ ಒಂದು ಅಧ್ಯಾಯದಿಂದ ಪಡ್ಕೊಳ್ತೀರಿ. GDPಯನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಾಂಕವಾಗಿ ಬಳಸಿಕೊಳ್ಳುವುದರ ಮಿತಿಗಳು ಕುರಿತು ಬರೀಬೇಕಾಗಿರ್ತದೆ. ಅದು 6 ಅಂಕಕ್ಕೆ ಕೇಳ್ತಕ್ಕಂಥ ಒಂದು ಪ್ರಶ್ನೆ, ಸರಳವಾದಂಥ ಒಂದು ಕಾನ್ಸೆಪ್ಟ್. ಆಮೇಲೆ GDPಯನ್ನು ಮಾಪನ ಮಾಡುವ ವೆಚ್ಚದ ವಿಧಾನವನ್ನು ಕುರಿತು ಬರೆಯಿರಿ ಅಂತಲೂ ಕೂಡ ಕೇಳ್ತಾರೆ. ಇದು ಸರಳವಾದಂಥ ಒಂದು ಕಾನ್ಸೆಪ್ಟ್, ವೆಚ್ಚದ ವಿಧಾನ. ಆಮೇಲೆ ಮೌಲ್ಯವರ್ಧಿತ ವಿಧಾನದ ಮೇಲಿನ ಕಾರ್ಯಭಾರ ಆಧಾರಿತ ಪ್ರಶ್ನೆ, ಇದು ಸರಿಯಾಗಿ ಕೇಳ್ತಾರೆ ಅಂತಲೇ ಬ್ಲೂ ಪ್ರಿಂಟಲ್ಲಿ ಬಂದಿದೆ. ಇವಾಗ ಆಲ್ರೆಡಿ ಈ ಚಾಪ್ಟ್ರಿಂದ ಒಂದು ಯೋಜನಾ ಆಧಾರಿತಕ್ಕೆ ಬರ್ತದೆ. ಹಾಗಾದರೆ ಈ ಚಾಪ್ಟ್ರಿಂದ ಮೌಲ್ಯವರ್ಧಿತ ವಿಧಾನದ ಮೇಲೆ ಕಾರ್ಯಭಾರ ಆಧಾರಿತ ಪ್ರಶ್ನೆ ಬರ್ತದೆ. ಆದರೆ ಈ ಮೌಲ್ಯಗಳು ಚೇಂಜ್ ಆಗ್ತಕ್ಕಂಥ ಸಂಭವ ಇದೆ. ಅದೇ ಮೌಲ್ಯಗಳು ಕೊಡ್ತಾರೆ ಅಂತ ಇಲ್ಲ, ಮೌಲ್ಯಗಳು ಚೇಂಜ್ ಆಗ್ಬೋದು. ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಬೇರೆ ಬೇರೆ ಮೌಲ್ಯಗಳನ್ನು ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಸುಲಭವಾಗಿ 5 ಅಂಕಗಳನ್ನು ಪಡ್ಕೊಳ್ಬೋದು. ನೆಕ್ಸ್ಟ್ ಚಾಪ್ಟರ್ 3ನೇ ಅಧ್ಯಾಯ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಯಾವುದಿದೆ ಅಂದರೆ ಅದು ಹಣ ಮತ್ತು ಬ್ಯಾಂಕಿಂಗ್, ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತ ಇದೆ. ಈ ಒಂದು ಅಧ್ಯಾಯದಲ್ಲಿ ನಮಗೆ 12 ಅಂಕಗಳು ಪಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. 12 ಅಂಕಗಳಿಗೆ ಇರ್ತಕ್ಕಂಥ ಚಾಪ್ಟರ್ ಇದು. 1 ಅಂಕಕ್ಕೆ 2 ಪ್ರಶ್ನೆಗಳನ್ನು ಕೇಳ್ತಾರೆ. 2 ಅಂಕದ ಪ್ರಶ್ನೆಗಳು ಈ ಚಾಪ್ಟ್ರಲ್ಲಿ ಯಾವುದೂ ಇಲ್ಲ. 4 ಅಂಕಕ್ಕೆ 1 ಪ್ರಶ್ನೆ, 6 ಅಂಕದ ಪ್ರಶ್ನೆಗಳು 1, 5 ಅಂಕದ ಪ್ರಶ್ನೆಗಳು ಯಾವುದೇ ಕೂಡ ಕೇಳೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು 4 ಮತ್ತು 6 ಅಂಕಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗ್ತದೆ. ಮತ್ತು 1 ಅಂಕದ ಪ್ರಶ್ನೆಯನ್ನು ಕಂಪಲ್ಸರಿಯಾಗಿ ಅಧ್ಯಯನ ಮಾಡಲೇಬೇಕು ಎಲ್ಲವೂ ಕೂಡ. ಹಾಗಾದರೆ 4 ಮತ್ತು 6 ಅಂಕಕ್ಕೆ ಯಾವ ಕಾನ್ಸೆಪ್ಟ್ಸ್ಗಳು ಸರಳವಾಗಿರ್ತವೆಪ್ಪ ಅಂತಂದರೆ ಅವುಗಳನ್ನು ನೋಡೋಣಂತ. ಸುಮಾರು 7 ಕಾನ್ಸೆಪ್ಟ್ಸ್ಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ಅದು ಹಣದ ಕಾರ್ಯಗಳು, ಫಂಕ್ಷನ್ಸ್ ಆಫ್ ಮನಿ, ಅದರ ಬಗ್ಗೆ ನಾವು ಒಂದಿಷ್ಟು ಪರಿಕಲ್ಪನೆ, ಸುಲಭವಾದಂಥ ಪರಿಕಲ್ಪನೆ ಅದನ್ನು ಅಧ್ಯಯನ ಮಾಡಿಕೊಂಡ್ರೆ ವಿದ್ಯಾರ್ಥಿಗಳು ಸರಳವಾಗಿ ಬರೀಬೋದು ಎಕ್ಸಾಮ್ನಲ್ಲಿ. ಆಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು, ಇದು ಕೂಡ ಉತ್ತಮ ಸರಳವಾದಂಥ ಒಂದು ಕಾನ್ಸೆಪ್ಟ್. ಆಮೇಲೆ ಹಣದ ಬೇಡಿಕೆಯ ವ್ಯವಹಾರದ ಉದ್ದೇಶ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ವ್ಯವಹಾರದ ಉದ್ದೇಶದ ಕುರಿತು ಬರೆಯಿರಿ. ಇದು ಕೂಡ ಒಂದು ಸುಲಭವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಆಮೇಲೆ ಹಣದ ಬೇಡಿಕೆ ಸಟ್ಟಾ ವ್ಯಾಪಾರದ ಉದ್ದೇಶ, ಇದು ಕೂಡ ಸರಳವಾದಂಥ ಕಾನ್ಸೆಪ್ಟ್. ಅದಾದ ನಂತರ ಹಣದ ಶಾಸನಬದ್ಧ ವ್ಯಾಖ್ಯಾನಗಳು, M1, M2, M3, M4 ಏನು ಹಣದ ಶಾಸನಬದ್ಧ ವ್ಯಾಖ್ಯಾನಗಳಿದ್ದಾವೆ ಅವುಗಳನ್ನು ಬರೆದ್ರೆ ನೀವು 4 ಅಂಕಗಳನ್ನು ಪಡ್ಕೊಳ್ಬೋದು. ಆಮೇಲೆ ಇನ್ನೂ ಸುಲಭವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಯಾವುದು ಅಂದರೆ ವಾಣಿಜ್ಯ ಬ್ಯಾಂಕ್ಗಳ ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆಯ ಮೇಲೆ ಅಕ್ಕಸಾಲಿಗ ಲಾಲನ ಕಥೆಯನ್ನು ಬರೆಯಿರಿ ಅಂತ ಕೇಳ್ತಾರೆ. ಇದು 6 ಅಂಕಗಳಿಗೆ ಬರ್ತಕ್ಕಂಥ ಪ್ರಶ್ನೆ, ಸುಲಭವಾಗಿರ್ತಕ್ಕಂಥ ಪರಿಕಲ್ಪನೆ. ಆನಂತರ ಇನ್ನೂ ಸುಲಭವಾಗಿರ್ತಕ್ಕಂಥ ಪರಿಕಲ್ಪನೆ ಯಾವುದು ಇನ್ನೊಂದು ಅಂತಂದರೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ಓಪನ್ ಮಾರ್ಕೆಟ್ ಆಪರೇಷನ್. ಇದು ಕೂಡ ಸರಳವಾದಂಥ 6 ಅಂಕಗಳಿಗೆ ಬರ್ತಕ್ಕಂಥ ಒಂದು ಪ್ರಶ್ನೆ, ಇದು ಒಂದು ಕಾನ್ಸೆಪ್ಟು. ಸುಲಭವಾಗಿ ಇದನ್ನು ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡ್ಬೋದು, ಉತ್ತಮವಾಗಿ ಅಂಕಗಳನ್ನು ಪರೀಕ್ಷೆಯಲ್ಲಿ ಪಡ್ಕೊಳ್ಬೋದು. ಇನ್ನು ಮುಂದಿನ ಅಧ್ಯಾಯಕ್ಕೆ ಹೋದಾಗ, ಮುಂದಿನ ಅಧ್ಯಾಯ 4ನೇ ಅಧ್ಯಾಯ ಆದಾಯ ಮತ್ತು ಉದ್ಯೋಗದ ನಿರ್ಧಾರ, ಚಾಪ್ಟರ್ 4 ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತ ಇದೆ. ಇದು ಸುಮಾರು 8 ಅಂಕಗಳು ಈ ಒಂದು ಅಧ್ಯಾಯಕ್ಕೆ ನಿಗದಿಪಡಿಸಿದ್ದಾರೆ. 8 ಅಂಕಗಳಿಗೆ ಪ್ರಶ್ನೆಗಳು ಕೇಳುತ್ತಾರೆ. 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ, ಸುಮಾರು 4 ಪ್ರಶ್ನೆಗಳು ಈ ಒಂದು ಅಧ್ಯಾಯದಿಂದ ಬರ್ತದೆ. 6 ಅಂಕಕ್ಕೆ ಮತ್ತು 5 ಅಂಕಕ್ಕೆ ಯಾವುದೇ ಪ್ರಶ್ನೆ ಇರೋದಿಲ್ಲ. ಹಾಗಾದರೆ 2 ಅಂಕಕ್ಕೆ ಮತ್ತು 1 ಅಂಕಕ್ಕೆ ಎಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು. 4 ಅಂಕಕ್ಕೆ ಯಾವ ಪ್ರಮುಖವಾದಂಥ ಪ್ರಶ್ನೆಗಳು
ಅಥವಾ ಯಾವ ಕಾನ್ಸೆಪ್ಟ್ಸ್ಗಳನ್ನು ನಾವು ಓದಿದ್ರೆ ನಾವು 4 ಅಂಕಕ್ಕೆ ಬರಬಹುದಾದಂಥ ಸಾಧ್ಯತೆಗಳು ಇರ್ತವೆ ಅಂತ ನೋಡೋಣ. ಅನುಭೋಗ ಬಿಂಬಕ, ಹೂಡಿಕೆ ಬಿಂಬಕ, ಸಮಗ್ರ ಬೇಡಿಕೆ ಬಿಂಬಕ, ಸಮಗ್ರ ಆರ್ಥಿಕ ಸಮತೋಲನದ ಪೂರೈಕೆ ಭಾಗ. ಈ 4 ಕಾನ್ಸೆಪ್ಟ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ದಾದಲ್ಲಿ 4 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೋದು ವಿದ್ಯಾರ್ಥಿಗಳು. ಹಾಗಾಗಿ ಇವುಗಳನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾದಲ್ಲಿ ಉತ್ತಮವಾಗಿ ಅಂಕಗಳನ್ನು ಪಡೆದುಕೊಳ್ತೀರಿ. ಇನ್ನು 5ನೇ ಅಧ್ಯಾಯ ಯಾವುದಿದೆ ಅಂತಂದರೆ, ತಮಗೆಲ್ಲ ಗೊತ್ತಿದೆ, ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ, ಗವರ್ನಮೆಂಟ್ ಬಜೆಟ್ ಆ್ಯಂಡ್ ದಿ ಎಕಾನಮಿ ಅಂತ ಇದೆ. ಇದು 9 ಅಂಕಗಳು ನಿಗದಿ ಮಾಡಿರ್ತಕ್ಕಂಥ ಒಂದು ಅಧ್ಯಾಯ. 9 ಅಂಕಗಳ ಪ್ರಶ್ನೆಗಳು ಈ ಒಂದು ಚಾಪ್ಟರಿಂದ ಕೇಳ್ತಾರೆ. 1 ಅಂಕಕ್ಕೆ 1 ಪ್ರಶ್ನೆ ಬರ್ತದೆ. 2 ಅಂಕದ ಪ್ರಶ್ನೆಗಳು 2, 4 ಅಂಕದ ಪ್ರಶ್ನೆ 1, 6 ಮತ್ತು 5 ಅಂಕದ ಪ್ರಶ್ನೆಗಳು ಈ ಅಧ್ಯಾಯದಿಂದ ಬರೋದಿಲ್ಲ. ಹಾಗಾದರೆ 1 ಮತ್ತು 2 ಅಂಕದ ಎಲ್ಲ ಪ್ರಶ್ನೆಗಳನ್ನು ಓದಲೇಬೇಕು. 4 ಅಂಕಕ್ಕೆ 1 ಪ್ರಶ್ನೆ ಬರ್ತದೆ ಅಂದಾಗ ಆ ಪ್ರಶ್ನೆಗಳು ಯಾವ್ಯಾವ ಬರ್ಬೋದು, ಇಂಥ ಕಾನ್ಸೆಪ್ಟ್ಸ್ಗಳನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡಬೇಕು ಅಂತಂದಾಗ 3 ಕಾನ್ಸೆಪ್ಟ್ಸ್ಗಳು ಬಹಳ ಸುಲಭವಾಗಿರ್ತಕ್ಕಂಥ ಪರಿಕಲ್ಪನೆಗಳು ಅಂತ ಕರಿತೀವಿ. ಯಾವ್ಯಾವ ಪರಿಕಲ್ಪನೆಗಳು ಸುಲಭವಾಗಿರ್ತಕ್ಕಂಥವು ಅಂತಂದಾಗ, ಸರ್ಕಾರದ ಮುಂಗಡ ಪತ್ರದ ಪಟ. ನಿಮಗೆಲ್ಲರ ಉಪನ್ಯಾಸಕರು ನಿಮ್ಮ ಕಾಲೇಜಿನ ಉಪನ್ಯಾಸಕರು ನಿಮಗೆ ಹೇಳಿರ್ತಾರೆ, ವಿಷಯದ ಉಪನ್ಯಾಸಕರು ಸರ್ಕಾರದ ಮುಂಗಡ ಪತ್ರದ ಪಟವನ್ನು ಕೂಡ ಬೋರ್ಡ್ ಮೇಲೆ ಇಳಿಸಿರ್ತಾರೆ, ಹಾಕಿ ತಮಗೆ ತೋರಿಸಿರ್ತಾರೆ. ತಾವು ಅದನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ 4 ಅಂಕಗಳನ್ನು ಸುಲಭವಾಗಿ ಪಡ್ಕೊಳ್ಬೋದು. ಆಮೇಲೆ ರಿಕಾರ್ಡೋನ ಸಮಾನತೆ ಅಂತ ಇದೆ. ಈ ಒಂದು ಕಾನ್ಸೆಪ್ಟ್ ಕೂಡ ಭಾಳ ಸರಳವಾದಂಥ. ರಿಕಾರ್ಡೋ ಅವರು ಸಮಾನತೆ ಏನು ಹೇಳ್ತದೆ, ಅದು ಅಂದ್ರೇನು, ಸ್ವಲ್ಪ ವಿವರಣಾತ್ಮಕವಾಗಿ ಬರೆದರೆ ನಿಮಗೆ 4 ಅಂಕಗಳನ್ನು ಕೊಡ್ತಾರೆ. ಆಮೇಲೆ 3ನೇ ಕಾನ್ಸೆಪ್ಟ್ ಏನಿದೆಯಪ್ಪ ಅಂದರೆ, ಮುಂಗಡ ಪತ್ರದ ಕೊರತೆಯಲ್ಲಿನ ಕಡಿತದ ಸಮಸ್ಯೆ. ಮುಂಗಡ ಪತ್ರದ ಕೊರತೆಯಲ್ಲಿನ ಒಂದು ಕಡಿತ ಮಾಡೋದ್ರಿಂದ ಏನು ಸಮಸ್ಯೆ ಇದೆ, ಆ ಕಡಿತದ ಸಮಸ್ಯೆ ಕುರಿತು ಒಂದಿಷ್ಟು ಬರೆದರೆ ನಿಮಗೆ 4 ಅಂಕಗಳು ಸಿಗ್ತವೆ. ಸೊ ಇದು 5ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ 4 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಸುಲಭವಿರ್ತಕ್ಕಂಥ ಪರಿಕಲ್ಪನೆಗಳು. ಇನ್ನು ಕೊನೆಯ ಅಧ್ಯಾಯ 6ನೇ ಅಧ್ಯಾಯ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು 6ನೇ ಅಧ್ಯಾಯ ಯಾವುದು ಅಂದರೆ, ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ, ಓಪನ್ ಎಕಾನಮಿ ಮ್ಯಾಕ್ರೋ ಎಕನಾಮಿಕ್ಸ್. ಸೊ ಈ ಒಂದು ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆ